ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೆನ್ ಡ್ರೈವ್ ಹಂಚಿಕೆ ಆರೋಪದ ಅಡಿ ದೇವರಾಜೇಗೌಡ ವಿಚಾರಣೆಗೆ ಹಾಜರಾಗಿದ್ದಾರೆ. ಇಂದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ನೀಡಿದ ಎಸ್ಐಟಿ ಅಧಿಕಾರಿಗಳು ಹಲವು ಗಂಟೆಗಳ ಕಾಲ ವಿಚಾರಣೆ ಎದುರಿಸಿದ್ದಾರೆ. ದೇವರಾಜೇಗೌಡ ಎಸ್ಐಟಿಗೆ ಪೆನ್ ಡ್ರೈವ್ ಬಗ್ಗೆ ಮಾಹಿತಿಯನ್ನ ನೀಡಿರೋ ದೇವರಾಜೇಗೌಡ ಪೆನ್ ಡ್ರೈವ್ ಶೇರ್ ಹಾಗೆ ವಿಡಿಯೋ ಶೇರ್ ಮಾಡಿರುವ ಬಗ್ಗೆ ಮಾಹಿತಿ ಕೊಟ್ರ. ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕಿದ್ರ? ಇವೆಲ್ಲ ಕುತೂಹಲ ಇರುವಂಥದ್ದು. ಅಲ್ಲದೆ ತನಿಖೆಗೆ ಸಹಕರಿಸುವುದಾಗಿ ಹೇಳಿದ್ದಾರೆ ಈಗಾಗಲೇ ದೇವರಾಜೇಗೌಡ ಅವರು. ಎಸ್ಐಟಿ ಅಧಿಕಾರಿಗಳು ದೇವರಾಜೇಗೌಡ ಅವರನ್ನ ಕರೆಸಿ ವಿಚಾರಣೆಗೆ ಹಾಜರುಪಡಿಸಿದ್ದಾರೆ. ಸಂದರ್ಭದಲ್ಲಿ ಒಂದಿಷ್ಟು ಮಾಹಿತಿಗಳು ಕೂಡ ಅಲ್ಲಿ ಶೇರ್ ಆಗಿವೆ. ವಿಡಿಯೋನ ಹರಿಬಿಟ್ಟವ್ರು ಯಾರು ಅದೆಲ್ಲವೂ ಕೂಡ ಈಗ ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಮುಖಂಡ ಹಾಸನದ ಬಿಜೆಪಿಯ ಮುಖಂಡ ದೇವರಾಜೇಗೌಡ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ ಎಸ್ಐಟಿ ಅಧಿಕಾರಿಗಳ ಮುಂದೆ. ಹಾಗಾದ್ರೆ ಈ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಗಳನ್ನ ಹಂಚಿಕೊಂಡ್ರು? ಇನ್ನು ಹಾಸನ ಡರ್ಟಿ ಪಿಕ್ಚರ್ ದೊಡ್ಡ ಹಿಟ್ ಆಗಿ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ. ದೊಡ್ಡಗೌಡರ ಮನೆ ಮಾನ ಮರ್ಯಾದೆಯನ್ನ ನಟ್ಟು ನಡು ಬೀದಿಯಲ್ಲೂ ಕೂಡ ಹರಾಜು ಹಾಕ್ತಾ ಇದೆ. ಇದ್ರ ಮಧ್ಯೆ ಪ್ರಜ್ವಲ್ ಶೀಘ್ರವೇ ಅರೆಸ್ಟ್ ಆಗೋದು ಪಕ್ಕಾ ಆಗಿದೆ. ಆ ಬಗ್ಗೆ ಒಂದು ಡೀಟೇಲ್ಸ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಒಂದು ವೇಳೆ ಅವರು ಬರ್ದೇ ಹೋದ್ರೆ ಕಾನೂನು ಪ್ರಕಾರ ಅರೆಸ್ಟ್ ಮಾಡಬೇಕಾಗ್ತದೆ. ಜನಾವತ್ತ ಮಹಿಳೆ ಪೆನ್ ಡ್ರೈವ್ ಅನ್ನು ಹೊರಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಜೆಡಿಎಸ್ ಸಂಸದ ಮಾಡಿಕೊಂಡ ಅನಾಚಾರದಿಂದ ಕರ್ನಾಟಕದಲ್ಲಿ ಚಿಲ್ಲರೆ ರಾಜಕಾರಣ ಶುರುವಾಗಿದೆ. ಪ್ರಜ್ವಲ್ ರೇವಣ್ಣ ಪರಾರಿಯಾಗಲು ಕಾರಣ ಯಾರು ಅಂತ ಕಾಂಗ್ರೆಸ್ ಬಿಜೆಪಿ ನಾಯಕರು ಗೋಳಿ ಜಗಳ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಲುಕ್ಔಟ್ ನೋಟಿಸ್ ಜಾರಿ ಮಾಡಲಾಗಿದೆ. ಸನ್ಮಾನ್ಯ ರೇವಣ್ಣ ಅವರು ಬರಬೇಕಾಗಿತ್ತು, ಅವರು ಇವತ್ತು ಬರ್ತೇವೆ ಅಂತ ಹೇಳಿ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಬಹುಶಃ ಇವತ್ತು ಬರ್ತಾರೆ ಅಂತ ಅಂದ್ಕೊಳ್ತೀನಿ ನಾನು. ಒಂದು ವೇಳೆ ಅವ್ರನ್ನ ಬರದೇ ಹೋದರೆ ಅವರನ್ನು ಕಾನೂನು ಪ್ರಕಾರ ಅರೆಸ್ಟ್ ಮಾಡಬೇಕಾಗ್ತದೆ. ಪೊಲೀಸ್ ಇಲಾಖೆ ಆ ಕೆಲಸವನ್ನು ಮಾಡ್ತಾರೆ. ಡರ್ಟಿ ಪಿಕ್ಚರ್ನಿಂದ ಮಾನ ಮರ್ಯಾದೆ ಹರಾಜಾಗಿದ್ದಕ್ಕೆ ಕುಮಾರಸ್ವಾಮಿ ಸಿಟ್ಟಾಗಿದ್ದಾರೆ. ನೇರವಾಗಿ ಚಿಲ್ಲರೆ ಅಣ್ಣತಮ್ಮ ನಮ್ಮನ್ನ ಕೆಣಕಿದ್ದಾರೆ, ಸುಮ್ಮನೆ ಬಿಡಲ್ಲ ಅಂತ ಗುಡುಗಿದ್ದಾರೆ. ಆದರೆ ದೇವೇಗೌಡರ ಕುಟುಂಬ ಪೆನ್ ಡ್ರೈವ್ ಕುಟುಂಬ ಅಂತ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ. ಇವತ್ತು ಬೆಳಗ್ಗೆ ಈ ಚಿಲ್ಲರೆ ಅಣ್ಣತಮ್ಮಂದ್ರವರಲ್ಲ ಪಾಪ, ಏನು ಮಹಾನ್ ಇವರಲ್ಲ ಅವರು ಇಬ್ಬರು ಇವತ್ತೇನು ಹೇಳಿಕೆ ಕೊಟ್ಟವ್ರೆ. ಕುಮಾರಸ್ವಾಮಿನೇ ಬಿಟ್ಟಿರಬೇಕು. ದೇವರಾಜೇಗೌಡರನ್ನ ಕುಮಾರಸ್ವಾಮಿ ಮೊದಲು ಭೇಟಿ ಮಾಡಿದ್ದು, ಕುಮಾರಸ್ವಾಮಿ ದೇವರಾಜೇಗೌಡ ಮೊದಲು ಭೇಟಿ ಮಾಡಿದ್ದು, ಕುಮಾರಸ್ವಾಮಿನೇ ಬಿಟ್ಟಿರ್ಬೋದು ಅಂತೇಳಿ ಈ 420ಗಳು ಹೇಳೋರಲ್ಲ. ಎಲ್ಲವನ್ನೇ ಅವನು ಕಾರ್ತಿಕ್ ಯಾರು ಕಳಿಸಿರೋದು ವಿಷಯ ತಿಳ್ಕೊಳ್ಳಿ. ಮೊದಲು ಅವನು ಎಲ್ಲಿಂದ ವಿಡಿಯೋ ಮಾಡಿ ಬಿಟ್ಟವನು ಇಲ್ಲಿಗೆ ನಿಮಗೆ ಕಳಿಸಿದ್ದಾನೆ, ತೋರಿಸಿದಾರಲ್ಲ. ಒಂದು ಜಾತಿ ತರಾತುರಿ ವಿಡಿಯೋ ಮಾಡಿ ನಿಮ್ಮ ಚಾನಲ್ಗಳಿಗೆ ಕೊಟ್ಟರು. ಯಾರು ಕೊಟ್ಟವರು? ಮಲೇಷ್ಯಾದಲ್ಲಿದ್ದಾನೆ. ಯಾರು ಕಳಿಸಿರೋದು ಮಲೇಷ್ಯಾಗೆ? ಅವನ್ನ ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬವನ್ನು ನಾನು 420 ಅಂತ ಕರೆಯಲ್ಲ. ಯಾಕೆಂದರೆ ಅವ್ರಿಗೆ ಅಭಿಮಾನಿಗಳಿಗೆ ಬೇಜಾರಾಗುತ್ತೆ. ಆದರೆ ಈ ಕುಟುಂಬವನ್ನು ಇಡೀ ಪ್ರಪಂಚ ಕೊಂಡಾಡ್ತಾ ಇದೆ, ಹೊಗಳ್ತಾ ಇದೆ. ಈ ರಾಜ್ಯದ ಜನ ಹೊಗಳ್ತಾ ಇದ್ದಾರೆ. ಈ ಕುಟುಂಬದ ಆಸ್ತಿ ಏನಂತ ಪೆನ್ ಡ್ರೈವ್ ಆಸ್ತಿ. ತೆನೆವತ್ತ ಮಹಿಳೆ ಪೆನ್ ಡ್ರೈವ್ ಅನ್ನು ಹೊರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಇಡೀ ದೇಶದ ಜನ ಹಾಡಿ ಹೊಗಳ್ತಾ ಇದ್ದಾರೆ. ನಾನು ಹಂಗಂತ ಹೇಳೋದಿಲ್ಲ, ಇಡೀ ಜನ ಹೇಳ್ತಾ ಇರುವಂತ ಮಾತು ಇದು. ಪ್ರಜ್ವಲ್ ನನ್ನ ವೀಕ್ ಮಾಡಲು ನಡೆಸಿರೋ ಷಡ್ಯಂತ್ರ ಅಂತ ಸಹೋದರ ಸೂರಜ್ ರೇವಣ್ಣ ಕಿಡಿಕಾರಿದ್ದಾರೆ. ನೋಡಿ, ರಾಜಕೀಯ ದುರುದ್ದೇಶದಿಂದ ಯಾರು ಏನ್ ಬೇಕಾದ್ರೂ ಮಾಡ್ತಾರೆ. ಈಗ ಹಾಸನ ಜಿಲ್ಲೆ ರಾಜಕಾರಣ ತಗೊಂಡ್ರೆ ರೇವಣ್ಣ ಸಾಹೇಬರಿಗೆ ಯಾವುದೇ ರೀತಿಯಾದ ಪ್ರತಿಸ್ಪರ್ಧೆ ಯಾರು ಇಲ್ಲ. ಇಲ್ಲಿ ಅವ್ರ ತರ ರಾಜಕಾರಣ ಮಾಡ್ಕೊಂಡು ಇಲ್ಲ ಜಿಲ್ಲೆಯಲ್ಲಿ. ಅವ್ರು ಯಾವ್ದಾದ ರೀತಿ ಒಂದು ಕ್ಷೀಣಿಸ್ಬೇಕು, ಒಂದು ವೀಕ್ ಮಾಡ್ಬೇಕು ಅನ್ನೋದ್ರಿಂದ ಇವೆಲ್ಲ ಷಡ್ಯಂತ್ರಗಳು ಮಾಡ್ತೇವೆ. ಇದೇ ಕೇಡುಗಾಲದ ಮಧ್ಯೆ ಪ್ರಜ್ವಲ್ ವಿರುದ್ಧ ಮತ್ತೊಬ್ಬ ಸಂತ್ರಸ್ತೆಯು ದೂರು ನೀಡಿದ್ದಾಳೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಇದರೊಂದಿಗೆ ಜೆಡಿಎಸ್ ಸಂಸದನಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ.
ಉತ್ತರ ಕರ್ನಾಟಕವನ್ನೇ ಟಾರ್ಗೆಟ್ ಮಾಡಿದ ಕೇಸರಿ ಪಡೆ ನಾಳೆ ಕರುನಾಡಿಗೆ ಮತ್ತೆ ಈಗ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಎಂಟ್ರಿಯನ್ನ ಕೊಡಲಿದ್ದಾರೆ. ಬಿಜೆಪಿ